ಹೊರದೇಶಗಳಲ್ಲಿ ಇದನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇದು ಫೇಲ್ಯೂರ್ ಆಯ್ತು. ಅದಕ್ಕೆ ಫೇಲ್ಯೂರ್ ಗಾಡಿನ ತಗೊಂಡು ಸಕ್ಸಸ್ಫುಲ್ ಆಗಿ ಕ್ಯಾಂಪಿಂಗ್ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದೀವಿ. ಗಿಡ್ಡ ಏನ್ ಹೆಸರು ಗೌಡ್ರೆ, ಗಾಡಿ ತಗೊಳಕ್ಕಿಂತ ಮುಂಚೆನೆ ಇಟ್ಟಿದ್ದೀರಾ ಅಂತ ಅಂದ್ರೆ ಆ ಗಾಡಿ ನೋಡಿದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಗಿಡ್ಡ ಅಂತ ಹೆಸರಿಡೋಣ ಅಂತ. ಇದನ್ನ ಮಲೆನಾಡಲ್ಲಿ ಓಡ್ಸಕ್ಕೆ ಅಂತಾನೆ ಇದನ್ನ ಇಡ್ತಾ ಇರೋದ್ರಿಂದ ಅಭಿಲಾಷ್ ಇದನ್ನ ಮಲೆನಾಡ ಗಿಡ್ಡ ಅಂತ ಕರೆಯೋಣ ಅಂದ್ರು. ಅದಕ್ಕೆ ಹೆಸರು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಅದಕ್ಕೆ ಮಲೆನಾಡ ಗಿಡ್ಡ ಅಂತಾನೆ ಹೆಸರಿಟ್ಟಿದೀವಿ. ಇದೊಂಥರ ಜೀರುಂಡೆ, ಏನ್ ಪಿಕಪ್ ಅಂತೀರಾ, ಮೈಲೇಜ್ ಕಡಿಮೆ ಇರ್ಬೋದು ಆದ್ರೆ ಇದ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಅಭಿಲಾಷು ಸಖತ್ತಾಗಿದೆ, ಕ್ರೇಜಿ ಆಗಿದೆ ಓಡ್ಸಕ್ಕೆ. ಜೀವನದಲ್ಲಿ ಉಚಿತನ ಅನ್ನೋದಿರ್ಬೇಕು. ಆ ಉಚಿತನ ಇದ್ದಾಗಲೇ ಏನಾದ್ರೂ ಸಾಧಿಸಕ್ ಸಾಧ್ಯ. ನಮ್ಗೆ ಈ ಉಚಿತನ ಅನ್ನೋದು ಬೈಕು ಕಾರ್ಗಳ ಮೇಲೆ ಬಂದ್ಬಿಟ್ಟಿದೆ. ಕ್ಯಾಂಪಿಂಗ್ ಕನ್ನಡಿಗ ಅಭಿಲಾಷು ಮತ್ತೆ ನಾವು ಇವತ್ತು ಸೇರಿ ಒಂದು ಉಚಿತನ ಮಾಡಕ್ಕೆ ಅಂತ ಹೊರಟಿದ್ದೀವಿ. ಅದೇನ್ ಉಚಿತನ ನೋಡೋಣ ಬನ್ನಿ. ವೆಲ್ಕಮ್ ಅಭಿಲಾಷ್. ವೆಲ್ಕಮ್. ಹೇಗಿದ್ದೀರಾ ಅಭಿಲಾಷ್? ಚೆನ್ನಾಗಿದ್ದೀನಿ. ಫುಲ್ ಸ್ಮಾರ್ಟ್ ಆಗ್ಬಿಟ್ಟಿದ್ದೀರ ಅಣ್ಣ. ಹೌದಾ, ಮೀಸೆ ತೆಗೆದ್ ಇದು ನಾನೇ ತಗೊಂಡ್ಬಿದ್ದಿದ್ನಲ್ಲ ಅದೆಲ್ವಾ ಅಭಿಲಾಷ್? ಇದು ಆಕ್ಸನ್ ಇದೊಂದು ಹೊಸದ ಏನ್ ಚೆನ್ನಾಗೈತೆ, ಮಾರ್ಕ್ ಹಂಗೆ ಉಳಿದಿದೆ, ಅದು ಹೌದಾ ಬಿದ್ದಿರೋದು. ಆಮೇಲೆ ನೋಡೋಣ, ಬಿಟ್ಟೋಗ್ತಿರಲ್ವ ಇವತ್ತು? ಆಮೇಲೆ ಒಳಗೆ ಬರುವಾಗ ತಗೊಬರ್ತೀನಿ ಬನ್ನಿ. ಬಿಸಿ ಆಗ್ಬಿಟ್ಟಿದ್ದೀರಾ ನೀವು? ಏನಿಲ್ಲ, ಇವತ್ತೇ ರಿಕವರ್ ಆಗಿರೋದು. ಹೌದಾ, ಅದೇ ಹುಷಾರಿಲ್ಲ, ಜ್ವರ. ಇವತ್ತು ಒಂದು ಪ್ರಾಪರ್ಟಿ ಪ್ರಮೋಷನ್ಗೆ ಅಂತ ಹೋಗೋಣ. ಹೋಗ್ಬಿಟ್ಟು ಅಲ್ಲೇ ಎಲ್ಲರೂ ಊಟ ಮಾಡ್ಕೊಂಡು ಹಂಗೆ ಹೋಗಿ ಗಾಡಿ ತಗೊಬರೋಣ. ಈ ಕಡೆ ಎಲ್ಲ ಮುಟ್ಟಂಗಿಲ್ಲ ಅನ್ಸುತ್ತಲ್ಲ? ಇಲ್ಲ, ಮುಗ್ದೇ ಹೋಯ್ತು. ಅಯ್ಯೋ, ಇಲ್ಲಿ 2,300 ರೂಪಾಯಿಗೆ ಆ ಕಡೆ ಮಾರ್ತಾ ಇದ್ರು. 9,000 ಬರೀ. ಹೋಟ್ಲು ಪಕ್ಕ ನೀವು ಹೇಳಿದ್ರಲ್ಲ 3 ವರ್ಷಕ್ಕೆ ಇಲ್ಲಿ ಸೇಲಿಂಗೇ ನಡೀತಾ ಇಲ್ಲ ಈ ಕಡೆ. ಹೌದಾ, ಪ್ರಾಪರ್ಟಿ ಸೇಲ್ ರಿಜಿಸ್ಟ್ರೇಷನ್ ಆಗಲ್ಲ ಈಗ. ಒಂದು ಫ್ಲಾಟ್ 1 BHK ರೆಂಟು 25,000 ಇದೆ ಈಗ. 20,000 ಬರೀ ರೆಂಟ್. ಇಲ್ಲಿ EMI ಮುಗ್ದೋಗ್ಬಿಟ್ಟಿರೋದು. ಒಬ್ಬೊಬ್ರು ಈ ಕೇರಳದವರು, ಆಮೇಲೆ ಈ ನಾರ್ತ್ ಇಂಡಿಯನ್ಸು ಎಲ್ಲ ಎಷ್ಟು ಫಾಸ್ಟ್ ಇರ್ತಾರೆ ಅಂದ್ರೆ ಅಡ್ವಾನ್ಸ್ ಯೋಚನೆ ಮಾಡ್ಬಿಟ್ಟು ಒಂದೊಂದು ನಮ್ಮ ಇದರಲ್ಲಿ ಟವರಲ್ಲಿ 4-5 ತಗೊಬಿಟ್ಟವ್ರೆ. ಎಲ್ಲ ದುಬೈ ದುಡ್ಡು. ಅವ್ 2 ಕೋಟಿ ಇನ್ವೆಸ್ಟ್ ಮಾಡವ್ರೆ. ಸುಮ್ಮನೆ ಲೋನಲ್ಲಿ ಮಾಡಿ ತೆಗೆದು ಬಿಟ್ಟಿದ್ರು ಕಂಪ್ಲೀಟ್ ಆಗೋಷ್ಟು ಡಬಲ್ ಅಲ್ಲ. 1 ಫ್ಲಾಟ್ ಸೇಲ್ ಮಾಡ್ಬಿಟ್ರೆ ಇನ್ನು 3 ಫ್ಲಾಟ್ ಪರ್ಚೇಸ್ 2 ಫ್ಲಾಟ್ ಬಂದ್ಬಿಡುತ್ತೆ. ತಿಂಗಳ ನೋಡಿ 1 ಲಕ್ಷ ಆರಾಮಾಗಿ ಮಾಡ್ಕೊಂತಾರೆ. ಏನಿಲ್ಲ, ಇವೇ ದುಡ್ಡು ಕೊಡ್ತಾರೆ ಜೀವನ ಪರ್ಯಂತ. ಇದು ಒಳ್ಳೆ ಇನ್ವೆಸ್ಟ್ಮೆಂಟ್, ರೆಂಟ್ ಪರ್ಪಸ್. ಅಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಒಳ್ಳೇದಲ್ಲ ಅಂತಾರೆ. ರೆಂಟಲ್ ಪರ್ಪಸ್ ಜನರೇಟ್ ಮಾಡ್ಬೇಕಂದ್ರೆ ಒಳ್ಳೆ ಜಾಗ ಇನ್ವೆಸ್ಟ್ ಮಾಡಿದ್ರೆ ಅದು ಒಳ್ಳೆ. ಯೋಚನೆ ಮಾಡೋದೇನು ಅಂದ್ರೆ ಅಪಾರ್ಟ್ಮೆಂಟು ಆಕಾಶನೂ ಅಲ್ಲ ಭೂಮಿನೂ ಅಲ್ಲ, ನಮ್ಗೆ ಯಾವುದು ಉಳಿಯಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂತಾರೆ. ನೋಡಿ 28 ಎಕರೆ ಜಾಗ ಇದು. 28 ಎಕರೆ ಜಾಗದಲ್ಲಿ ನಾವೆಲ್ಲ ಎಷ್ಟು ಜನ ಇದೀವಿ, ಎಲ್ಲರೂ ಸೇರ ಇದಿದೆ ನಮಗೆ ಲ್ಯಾಂಡ್. ಹೌದೌದು. ಆಮೇಲೆ ನಾವೇ ಭೂಮಿ ಮೇಲೆ ಗ್ಯಾರಂಟಿ ಇಲ್ಲ. ಜಾಗ ಒಂದು 30-45 ಸೈಟ್ ತಗೊಂಡ್ರೆ ಒಂದು ಪಾರ್ಕ್ ಮಾಡ್ಕೊಳಕ್ ಆಗಲ್ವೇ? 2-3 ಪಾರ್ಕಿಂಗ್ ಸಿಗ್ತಾವೆ ಕೆಳಗೆ. ಆರಾಮ ಫ್ರೀ ಆಗಿ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲೈಫ್ ಸ್ಟೈಲಿಗೆ ಬೆಸ್ಟು. ಇಲ್ಲ, ಬೆಂಗಳೂರಲ್ಲಿ ಕಾಲ ಹೋಯ್ತು. ಬೆಂಗಳೂರಲ್ಲಿ ಮನೆ, ಇನ್ನು ಮೈಸೂರಲ್ಲಿ ಬೇಕಾದ್ರೆ ಜಾಗದ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಸಪ್ರೇಟ್ ಮನೆ ಕಟ್ಕೋಬೋದು. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟೇ ಬೆಸ್ಟ್. ಅಂದರೆ ಲೈಫ್ ಸ್ಟೈಲಿಗೆ ಬೆಸ್ಟು. ಲ್ಯಾಂಡ್ ಈಗಲೂ ಬೆಸ್ಟೇ. ಬನ್ನಿ ಕೊಡಿ. ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಾಪರ್ಟಿ ಲ್ಯಾಂಡ್ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಚೆನ್ನಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್. ಬಟ್ ಲೈಫ್ ಸ್ಟೈಲ್ ಬೇಕಲ್ಲ, ಇರಬೇಕು. ನಾವು ಇದಕ್ಕೆ ಇರೋಕ್ಕೆ ಅಪಾರ್ಟ್ಮೆಂಟೇ ಬೆಸ್ಟ್. ಹೆಂಗೆಗೋ ಯಾವ್ಯಾವುದೋ ಜಾಗದಲ್ಲಿ ಬದುಕಕ್ಕಾಗಲ್ವಲ್ಲ. ಪೂಜೆ ಹಾಕೋದು ಇನ್ಸಲ್ ಚೇಂಜ್ ಆಗಿಲ್ಲಲ್ಲ? ಇನ್ಶೂಲ್ ಚೇಂಜ್ ಮಾಡ್ತಾರ ಮದುವೆ ಆದಮೇಲೆ? ಯೂಶಲಿ ಎಲ್ಲ ಚೇಂಜ್ ಮಾಡ್ಕೋತಾರೆ. ಇವಾಗಿನ ಟ್ರೆಂಡಲ್ಲಿ ಹೆಣ್ಮಕ್ಳು ಚೇಂಜ್ ಮಾಡ್ಕೊಳ್ಳಲ್ಲ. ಈಗಿನ ಟ್ರೆಂಡ್ ಹೆಣ್ಮಕ್ಳು ಫುಲ್ಲು ಬಿಡಿ ಹೋಗ್ಲಿ. ನಮ್ಮ ಅಮ್ಮದು ಅಷ್ಟೇ, ತಾಳಿನೇ ಹಾಕಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ. ಓಹೋ, ಏನಿದು ಫುಲ್ಲು ಮನೆ ಸಾಮಾನು ನಮ್ಮ ಮನೆಯವ್ರಿಗೂ. ಓ, ನಿಮ್ದಿದು ಜಾಗ ಅಲಂಕಾರದ್ದು ಐಟಮ್ಸ್ಗಳು. ಮನೆ ಎಲ್ಲ ಫುಲ್ ಇದಾಗ ಹೋಗ್ಬಿಟ್ಟಿದೆ ಅಭಿಲಾಷ್ ಈಗ. ಅಕ್ಕ ಚೆನ್ನಾಗಿದ್ದೀರಕ್ಕ? ಅಂತ ನಾನು ನೋಡಿ ಇದ್ರದ್ದು ಮಾತಾಡಲೇ ಇಲ್ಲ. ಸ್ಪಿಟಿದ ಇದಕ್ಕೆ ಲಡಾಖ್ ಹೋಗಿದ್ದ. ನಿಮ್ಮದು ಹೆಂಗೆ ಫುಲ್ಲು ಟಯರ್ಡಾ? ಟಯರ್ಡ್ ಏನಿಲ್ಲಣ್ಣ, ಅಂದರೆ ಏನು 2ನೇ ಸತಿ ಅಲ್ಲ. ಸ್ಪಿತಿ ಸೇರಿದ್ರೆ ಎಲ್ಲ ಹಿಮಾಚಲ್ಲು ಇದೇನೆ. ಇಲ್ಲಿಗೆ ವರ್ಷದಲ್ಲಿ 3 ಸತಿ ಹೋಗಿ ಬಂದಂಗಾಯ್ತು. ನಮ್ಮ ಜೀವನದ ಕನಸು ಅಂದ್ಕೊಂಡು ವರ್ಷದಲ್ಲಿ 3 ಸರಿ ಕನಸು. 3 ಸತಿ ಬೇರೆಯವ್ರ ಕನಸು 3 ಸತಿ ಕಂಡಿದ್ದೆ. ಅಲ್ಲಿ ಅನ್ನ ಬಂದ್ಬಿಟ್ಟು ಬಾಸ್ಮತಿ ಅಕ್ಕಿ. ಮೊಸರನ್ನ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಮೊಸರನ್ನ ಕೇಳಿದ್ರೆ ಸಪರೇಟ್ ಮೊಸರು, ಬರೀ ಒಂದು ಮೊಸರಿಗೆ 180 ರೂಪಾಯಿ. 25 ರೂಪಾಯಿ ರೊಟ್ಟಿಗೆ 350 ರೂಪಾಯಿ ಗ್ರೇವಿ ತಗೋಬೇಕು ನೀವು. ಈ ಸುರೇಶ್ ಗೌಡ್ರು ಮಿಲ್ಟ್ರಿ ಹೋಟೆಲ್ ದೇವನಹಳ್ಳಿಲಿ ತಿಂದು ತಲೆ ಕೆಟ್ಟಂಗಾಗಿ ಬಿರಿಯಾನಿ ತಿಂದು ಮತ್ತೆ ಇಲ್ಲೇ ತಿನ್ಬೇಕು ಆಸೆ ಪಟ್ಟು ಮಟನ್ ಬಿರಿಯಾನಿ ಕೊಡಿ, ಇನ್ನೊಂದು ಮಟನ್ ಬಿರಿಯಾನಿ ರೈಸ್ ಕೊಡಿ. ಮೈಸೂರು ಹನುಮಂತು ಇದ್ದಂಗೆ ಸಗಲಾಗಿದೆ. ಇದಿರುತ್ತಮ್ಮ, ಚರ್ಬಿ ಇರುತ್ತಲ್ಲ, ಹಿಂಗೆ ಇಚ್ಚಿರೆ ನೀರಾಗಬೇಕು. ದೇವನಹಳ್ಳಿ ಶಿವರಾಜ್ ಗೌಡ್ರು ಮಿಲಿಟರಿ ಹೋಟ್ಲಲ್ಲಿ ಬಿರಿಯಾನಿನ ತಿನ್ಕೊಂಡು ಸೀದಾ ಹೊರಟಿದ್ದು ನಾವು ಗಿಡ್ಡನ್ನ ಕರ್ಕೊಬರೋಣ ಅಂತ. ಗಿಡ್ಡ ಏನ್ ಹೆಸರು ಗೌಡ್ರೆ, ಗಾಡಿ ತಗೊಳಕ್ಕಿಂತ ಮುಂಚೆನೆ ಇಟ್ಟಿದ್ದೀರಾ ಅಂತ ಅಂದ್ರೆ ಆ ಗಾಡಿ ನೋಡಿದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಗಿಡ್ಡ ಅಂತ ಹೆಸರಿಡೋಣ ಅಂತ. ಇದನ್ನ ಮಲೆನಾಡಲ್ಲಿ ಓಡ್ಸಕ್ಕೆ ಅಂತಾನೆ ಇದನ್ನ ಇಡ್ತಾ ಇರೋದ್ರಿಂದ ಅಭಿಲಾಷ್ ಇದನ್ನ ಮಲೆನಾಡ ಗಿಡ್ಡ ಅಂತ ಕರೆಯೋಣ ಅಂದ್ರು. ಅದಕ್ಕೆ ಹೆಸರು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಅದಕ್ಕೆ ಮಲೆನಾಡ ಗಿಡ್ಡ ಅಂತಾನೆ ಹೆಸರಿಟ್ಟಿದೀವಿ. ಈ ಗಾಡಿನ ನಮ್ ವ್ಯೂವರೇ ಒಬ್ರು ತಗೊಂಡಿರೋದು. ಮೆಜೆಸ್ಟಿಕ್ ಹತ್ರ ಯಾವ್ದೋ ಒಂದು ಬ್ರಿಗೇಡ್ ಅವ್ರದ್ದು ಒಂದು ಅಪಾರ್ಟ್ಮೆಂಟ್ ಬರುತ್ತೆ, ಅದ್ರೊಳಗೆ
ಒಳಗೆ ನುಗ್ಗಿದ್ವಿ. ಆ್ಯಕ್ಚುಲಿ ನುಗ್ಗಿದ್ಮೇಲೆ ಒಂದು ಮೂಲೆಯಲ್ಲಿ ಧೂಳು ಕುಡ್ಕೊಂಡು ನಿಂತಿತ್ತು ಈ ಗಾಡಿ. ಇದ್ರ ಹೆಸರೇನಿದೆ? ನ್ಯಾನಿ. ನ್ಯಾವಿ. ಹ್ಞೂ. ಆಮೇಲೆ ನಾವು ತಗೊಂತಿರೋ ಗಾಡಿ ಯಾವುದು ಅಂತ ಅಂದರೆ ಹೋಂಡಾ ನ್ಯಾವಿ ಅಂತ. ನಮ್ಮಲ್ಲಿ ಅಷ್ಟೊಂದೇನು ಫೇಮಸ್ ಆಗಿಲ್ಲ ಈ ಗಾಡಿ, ಆದರೆ ಗಾಡಿ ಮಾತ್ರ ಕಂಡೀಷನ್ ಚೆನ್ನಾಗಿದೆ. ಹೊರದೇಶಗಳಲ್ಲಿ ಇದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇದು ಫೇಲ್ಯೂರ್ ಆಯಿತು. ಅದಕ್ಕೆ ಫೇಲ್ಯೂರ್ ಗಾಡಿನ ತಗೊಂಡು ಸಕ್ಸಸ್ಫುಲ್ ಆಗಿ ಕ್ಯಾಂಪಿಂಗ್ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 7-8 ವರ್ಷ ಆಗಿರ್ಬೋದು ಈ ಗಾಡಿ ತಗೊಂಡು. ಅವ್ರು ಓಡಿಸಿರೋದೇ 13,000 ಕಿಲೋಮೀಟ್ರು. ಈ ಡ್ಯೂಕ್ ಗಿರಿ ಗಾಡಿ ಓಡಿಸಿ ಟೆಸ್ಟ್ ಮಾಡಿದ್ಮೇಲೆ ಇನ್ನೇನು ಮಾತಾಡೋಂಗೇ ಇಲ್ಲ. ಪಾಸ್ ಸರ್ಟಿಫಿಕೇಟ್ ಕೊಟ್ಟರು. ಆಮೇಲೆ ನಾನು ಗಾಡಿ ತಗೊಂಡು ಓಡಿಸ್ದೆ. ಇದೊಂಥರ ಜೀರುಂಡೆ. ಏನು ಪಿಕಪ್ಪು ಅಂತೀರಾ, ಮೈಲೇಜ್ ಕಡಿಮೆ ಇರ್ಬೋದು, ಆದರೆ ಇದ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಅಭಿಲಾಷು ಸಖತ್ತಾಗಿದೆ. ಕ್ರೇಜಿ ಆಗಿದೆ ಓಡ್ಸೋಕ್ಕೆ. ಒಳ್ಳೆ ಏನು ವೈಟ್ ಫ್ಯೂಲ್ ಗೇಜ್ ಇಲ್ಲ. ಇದು ಫ್ಯೂಲ್ ಗೇಜ್ ಬರಲ್ಲ. ಇದು ಆನಲ್ಲಿದೆ. ಮೇಲೆ ಹಾಕೊಂಡ್ರೆ ಡ್ರಿಫ್ಟ್ ಬೇರೆ ಹೊಡಿತಾರ ಅಭಿಲಾಷ್ ಇಲ್ಲೇ. ಗಾಡಿಗಳು ಬೇರೆ ನೋಡಿದೆ, ಹಾಂ ಸುಮ್ಮನೆ ಜಾಸ್ತಿ ಓಡಿದೆ ಹಂಗಾರೆ. ಇಷ್ಟೇ ನೋಡಿರೋದು 13,000 ಅಷ್ಟೇ ನೋಡ್ಸಿರೋದು. 2 years ಅಗೋವರೆಗೂ 9,000 ಅಷ್ಟೇ ಹೊಡಿದೆ ಅಷ್ಟೇ. ಅವನಿಗೆ ಜೋಸೆಫ್ ಹಾಕ್ಬೇಕು. ಸೆಂಟ್ ಜೋಸೆಫ್ಗೆ ಸೊ ನಾನು ಆರಾಮ್ ನಗರಿಂದ ದೂರ ಆಗುತ್ತೆ. ಆ ಒಂದು ವರ್ಷ ಸ್ವಲ್ಪ ಜಾಸ್ತಿ ಹೊಡಿದೆ. ಈಗ ಮತ್ತೆ ಏನು ಓಡ್ತಾ ಇಲ್ಲ. ಸುಮ್ಮನೆ ಮನೆ ಹತ್ರ ಇದೇ ಫಾರ್ಚುನರ್ ಅವ್ರದ್ದೇ. ಇವರು ಒಂದು ಕ್ರೇಜಿ ಫೆಲೋ ಹಂಗಾದ್ರೆ. ಇವರು ಕ್ರೇಜಿ ಫೆಲೋ. ನಾನು ಇಲ್ಲಿಗೆ ಬಂದಾಗ ಗೊತ್ತಾಯ್ತು, ಫಾರ್ಚುನರ್ ಗಾಡಿಗೆ ಸರಿಯಾಗಿ ಮಾಡಿಫಿಕೇಶನ್ ಮಾಡಿಸ್ಕೊಂಡು ಕ್ರೂಸ್ ಎಲ್ಲ ಹೋಗ್ತಾರಂತೆ, ಸಿಕ್ಕಾಪಟ್ಟೆ ಟ್ರಾವೆಲ್ ಎಲ್ಲ ಮಾಡ್ತಾರೆ. ಒಳ್ಳೆ ಬೈಕ್ ರೈಡರು ಕೂಡ. ಸಖತ ಮಾಡಿಸಿದ್ರ, ಒಳ್ಳೆ ಹೈಟ್ ಮಾಡಿಸಿದ್ರ. ಇನ್ನಷ್ಟು 4 inches ಇದೆ. ಆಫ್ ರೋಡ್ ಎಲ್ಲ ಮಾಡ್ತೀರಾ ನೀವು? ಚೆನ್ನಾಗಿ ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಬರೀ ಲಾಂಗ್ ಡ್ರೈವ್ ಟ್ರಿಪ್ ಹೋಗೋದೇ ಆಯ್ತು. ಇವಾಗ ಓವರ್ಲ್ಯಾಂಡ್ ಮಾಡೋಣ ಅಂದ್ಬಿಟ್ಟು. ಹಾಂ ಟೆಂಟ್ ಹಾಕ್ಸಿಲ್ಲ. ಇದು ಸೂಪರ್ ಬೈಕ್. ಇದು ಸ್ಪೋರ್ಟ್ಸ್ದೇ ಎಕ್ಸಾಸ್ಟ್ ಹಾಕ್ಸಿರೋದೇ ನೀವು ಹಾಕಿರೋದಾ? ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಒಬ್ಬೊಬ್ರಿಗೆ ಒಂದೊಂಥರ ಶೋಕಿ ಇರುತ್ತೆ. ಆದರೆ ನಮ್ಮ ಹುಡುಗರಿಗೆ ಈ ಬೈಕು ಕಾರು ಶೋಕಿ ಅಂತ ಬಂತು ಅಂದರೆ ಅದೊಂದು ನೆಕ್ಸ್ಟ್ ಲೆವೆಲ್ ಶೋಕಿ. ಒಂದು ಹಂತದಲ್ಲಿ ಬೇಕಾದ್ರೆ ಹುಡುಗಿರ್ನು ಕೈ ಬಿಟ್ಬಿಡ್ತಾರೆ. ಈ ಬೈಕು ಕಾರುಗಳನ್ನು ಮಾತ್ರ ಲೈಫ್ ಟೈಮ್ ಲವ್ ಮಾಡ್ತಾರೆ. ನಾವು ನಮ್ಮ ವಿಡಿಯೋದಲ್ಲಿ ಅಟ್ಲೀಸ್ಟ್ ತೋರ್ಸ್ಕೊಂತೀವಿ ನಾವು ನಮ್ಮ ವೆಹಿಕಲ್ ಕ್ರೇಜ್ನ. ಕೆಲವರಂತೂ ಇಂಥವ್ರು ನೋಡಿ ಕ್ರೇಜ್ನ ತೋರ್ಸ್ಕೊಳ್ಳೋದೇ ಇಲ್ಲ. ಇವ್ರ ಹತ್ರ ಜಿಮ್ನಿನೂ ಇದೆ. ನಾವು ಕಿರಣ್ ಅವ್ರದ್ದು ಕಾಳನ್ ಜೊತೆ ಸ್ಪಿಟಿ ರೈಡ್ಗೆ ಹೋದಾಗ 4 ಕಿಲೋಮೀಟರ್ವರೆಗೂ ಮೈಲೇಜ್ ಕೊಟ್ಬಿಟ್ಟಿತ್ತು. ಎಲ್ಲ ಇದ್ರ ಇಷ್ಟೊಂದು ಕುಡಿಯುತ್ತಲ್ಲ, ಈ ಗಾಡಿನ ಮೇಂಟೈನ್ ಮಾಡಕ್ ತಾನೇ ಆಗುತ್ತಾ ಅಂತ ಇದ್ರ ಮೇಲೆ ನನಗೆ ಅಸಮಾಧಾನ ಇದ್ದಿದ್ದು ಯಾವಾಗಲೂ ಮೈಲೇಜ್ ವಿಚಾರದಲ್ಲಿ. ಆದ್ರೆ ಇದು 16-17 ಕಿಲೋಮೀಟರ್ ಎಲ್ಲ ಕೊಡ್ತಾ ಇದೆಯಂತೆ. ಸಿಟಿಲಿ 14-15ವರೆಗೂ ಕೊಡುತ್ತಂತೆ. ಯಾಕಂದ್ರೆ ಇವರು ಯಾವುದೇ ಹೊರಗಡೆಯಿಂದ ಟೈರ್ ಆಗ್ಲಿ ಎಂಥದೂ ಹಾಕ್ಸಿಲ್ಲ, ಆಯ್ತಾ. ಏನು ಶೋರೂಮ್ ಇಂದ ಬಂದಿತ್ತು ಅದೇ ರೀತಿ ಗಾಡಿ ತಗೊಂಡು ಓಡಿಸ್ತಾ ಇರೋದ್ರಿಂದ ಇವರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ ಗಾಡಿ ಮೇಲೆ ಇವರು ತುಂಬಾ ಖುಷಿಯಾಗಿದ್ದಾರೆ. ಅವರು ಸೀದಾ ಫ್ಲಾಟ್ ಅಲ್ಲಿ ಆಲ್ಮೋಸ್ಟ್ 31 ಫ್ಲೋರ್ ಮನೆಯದು ಇರೋದು. ಅವ್ರದ್ದು ಒಂದು 29-28 ಅನ್ಸುತ್ತೆ. ಕರ್ಕೊಂಡೋಗಿ ಮನೆಗೆ ಕಾಫಿ ಟೀ ಜ್ಯೂಸ್ ಎಲ್ಲನೂ ಕೊಡಿಸಿ ಅವ್ರ ಸ್ಟೋರಿನೆಲ್ಲ ಹೇಳಿ, ಅವ್ರ ಬಿಸ್ನೆಸ್ ಸ್ಟೋರಿನೆಲ್ಲ ಹೇಳಿ, ನಮ್ಮ ವಿಡಿಯೋಸ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಒಳ್ಳೆ ರೀತಿ ಟ್ರೀಟ್ ಮಾಡಿ ನಮ್ಮನ್ನ ಕಳಿಸ್ಕೊಟ್ಟು ಕೆಳಗಡೆ ಬಂದು ಈಗ ಗಿಡ್ಡನ್ನ ಕರ್ಕೊಂಡು ಹೋಗೋಂಥ ಸಮಯ. ಈಗ ಈ ಗಿಡ್ಡನ ಜೊತೆ ಕ್ಯಾಂಪಿಂಗ್ ಮಾಡೋಕ್ಕೆ ಅಂತ ಅಭಿಲಾಷು ನಾವು ಪ್ಲಾನ್ ಮಾಡ್ತಾ ಇದೀವಿ. ಈ ಗಿಡ್ಡನ್ನ ಡೈರೆಕ್ಟಾಗಿ ಹಂಗೆ ಕರ್ಕೊಂಡು ಹೋಗೋಕ್ಕಿಂತ ಇದನ್ನ ಮಾಡಿಫೈ ಮಾಡಿಸಿ, ಇದಕ್ಕೂ ಒಂದಿಷ್ಟು ಅವತಾರನ ಬದಲಾಯಿಸಿ, ಇದಕ್ಕೂ ಒಂದು ಸೌಂದರ್ಯನ ಕೊಟ್ಟು ಇದನ್ನು ಪ್ರಪಂಚಕ್ಕೆಲ್ಲ ಪರಿಚಯ ಮಾಡಿಸಿ ಇದ್ರ ಜೊತೆ ಸುತ್ತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ. ಹಂಗಾಗಿ JC ರೋಡಲ್ಲಿ ನಾಳೆ ಇದನ್ನು ತಗೊಂಡೋಗಿ ಒಂದು ಸ್ವಲ್ಪ ಮಾಡಿಫೈನು ಮಾಡಿಸ್ಕೊಂಡು ಆಮೇಲೆ ಸಕಲೇಶ್ಪುರಕ್ಕೆ ತಗೊಂಡೋಗೋಣ ಅಂತ ಹೊರಟಿದ್ದೀವಿ. ಜಾಲಿ ಮಾಡಾಕ್ಬಿಡ್ಬೇಕು ಫುಲ್ ಅಲ್ವಾ? ಓಕೆ, ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ.